ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನೋಡಿ, ನಾವು ಅಂಜಾದ್ರ ಬೆಟ್ಟ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇಷ್ಟ ದಿನ ಇವತ್ತು ಸಕ್ಸಸ್ ಆಗಿದೆ. ನಾವೇ ನಮ್ಮ ಸ್ವಂತ ಕಾರಲ್ಲಿ ಹೋಗ್ತಿದೀವಿ. ಇನ್ನೇನ್ ಬೇಕು ಹೇಳ್ರಿ? ಇಷ್ಟು ಖುಷಿ ಸಾಕ್ತಾನೆ, ಸಾಕ್ ಅನ್ಸುತ್ತೆ. ಸಾಕು ಸಾಕು ಸಾಕು. ಪ್ಯಾಂಟಿಂಗ್ ಅನ್ನೋ ನೋಡಿ ನಾಳೆ ಮಾನವರ ಇಲ್ಲ ಹೋಗ್ತಾರೆ. ಯಾವ ಇವೆಲ್ಲ ಚಂದ ಗಾಡಿ ಹೊಡಿಪ್ಪ. ನೀನ್ ನಮ್ ಮಕ್ಕೊಂಡೆ ಒಬ್ಬೊಬ್ಬರ ಮಗ ಅದ ನಾನು ಕುಂತಿದ್ದು ಹಾಕಿ ತಡಿಯಲ್ಲಿ ಇಲ್ಲಿಂದ ಕುಡಿದಾರೆ ಕಳ್ಸಿ ಬರ್ತಿಲ್ಲ ಇಳಿತಿಲ್ಲ ತೆಗಿಲೆ ನೋಡಿ ಫ್ರೆಂಡ್ಸ್, ಅವನೇ ನಮ್ ತಿಪ್ಪ. ನೋಡಿ ಫ್ರೆಂಡ್ಸ್, 7 ವರ್ಷ ಫ್ರೆಂಡ್ಶಿಪ್ ಗೊತ್ತಾ? ಒಂದು ಫೋನಿಗೆ ಎಷ್ಟು 200 ಕಿಲೋಮೀಟರ್ ಬೈಕಲ್ಲಿ ಮಳೆಯಲ್ಲಿ ಬಂದಾನೆ ನನ್ನೊಂದು ಫೋನಿಗೆ. ಅದು ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾ ಫ್ರೆಂಡ್ಸ್? ಜೀವನದಲ್ಲಿ ಏನಿಲ್ಲ, ಬರೀ ಫ್ರೆಂಡ್ಸ್ ಇರ್ಬೇಕು, ಇನ್ಯಾರಿಲ್ಲ. ಸಂಬಂಧ ಫ್ರೆಂಡ್ಸ್ ಇಲ್ಲ ಜೀವನ ಇಲ್ಲ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಹುಡುಗಿರಿಂದ ಹೋಗ್ಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸುಮ್ನೆ ಮಾತಲ್ಲ, ಕಾಮಿಡಿ ಇಲ್ಲ. ಮಳೆಯಲ್ಲಿ ಬರೋದಂದ್ರೆ ಅವ್ನು ನನಗೋಸ್ಕರ ಪ್ರಾಣ ಇಟ್ಟು ಬಂದಂತ ಮಳೆ. ನೋಡಿ ಫ್ರೆಂಡ್ಸ್, ಮುಚ್ಚಿಕೊಂಡಿರಪ್ಪ ಸಾಕು. ಬಟ್ಟೆ ಹುಡುಗರು मजा नहीं आ रहा है। ಅಲ್ಲ ಯಾಕೆಲ್ಲ ಹೆಂಗ್ ನಡೀತಿದೆಯಾ ಪೇಶ? ಯಾವ್ದಿದೆ ನಡೆಯೋದು? मालिक मुझे अंदर बुलाया, लगाया ಏನಾದ್ರೂ ಹೇಳಿ. ಹೋಗ್ತಾ ಇದೀವಿ ತಿಪ್ಪೇಶ್ ಜೊತೆ. ತಿಪ್ಪೇಶ್ ಅವರು ಇದೇ ಮೊಟ್ಟ ಬಾವಿಗೆ ನಮ್ಮ ಜೊತೆ ಬಂದಿದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಬಿಟ್ಟಿದ್ದಾರೆ ತಿಪ್ಪೇಶ. ಈಗ ನಮ್ಮ ತಿಪ್ಪೇಶ ನಮಗೆ ಸಿಕ್ಕಿದ್ದಾನೆ. ಈ ಮೂಮೆಂಟ್ ಅನ್ನು ನಾವು ಎಂಜಾಯ್ ಮಾಡಬೇಕು. ಏನಂತೀರ ತಿಪ್ಪೇಶ್? ಇನ್ನೂ ಅದೇ ಮಾರ್ಗದಲ್ಲಿದ್ದೀರಾ? ಹೇಳಿ ತಿಪ್ಪೇಶ್, ಹೇಳಿ. ಯಾಕೆ ಬೇಸರ? ಬೇಸವರಲ್ಲಿ ಏನು ಹೇಳಲು ಆಗುತ್ತಿಲ್ಲ. ಇನ್ನು ಮನಸ್ಸಲ್ಲಿ ಹಾಗೆ ಇದ್ದಾರೆ ಅವರು. ಅದೆಲ್ಲ ಆಗ್ಬೇಡ, ಆಮೇಲೆ ಭಯಂಕರ ಬಂದವೀಗ ಕಟ್ಕೊಂಡು ನೀ ಮಾರಿಸ್ತೇನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಕಸ್ಟಮರ್ ಖಾಲಿ ವಾಯ್ಸ್ ನೋಡಿ ಸಖತ್ ನಿದ್ದೆ ಬರ್ತಿದೆ, ಕಂಟ್ರೋಲ್ ಆಗ್ತಿಲ್ಲ. ಅದಕ್ಕೆ ತೊಳಲ್ ನಿಲ್ಸ್ಬಿಟ್ವಿ. ಅದೇ ನೆಕ್ಸ್ಟ್ ಏನ್ ಗೊತ್ತಾಗ್ತಿಲ್ಲ. 9208 ಲಾಸ್ಟ್ ನೋಡಿ. ಕಾರಲ್ಲಿ ನಿಂತಿದೆ, ಅಲ್ಲಿ ಒಳಗಡೆ ಒಬ್ಬ ಸಿದ್ಧ ಒಡೆ ನನ್ನ ಮಗ ಇದ್ದಾನೆ. ಅವ್ನು ಗಾಂಡು ನನ್ನ ಮಗ ಹೊರಗಡೆ ಬರ್ತಿಲ್ಲ. ಇದೆಲ್ಲ ಮ್ಯೂಟ್ ಆಗ್ಬಾರ್ದು, ಬರ್ಬೇಕು. ಆ ಸಡೆ ಹೊಡೆತರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತ. ಸೊಟ್ಟೆ ಊಟ ಯಾಕೋ ಮುಗುಯ್ ತಗೊಂಡೆ ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಗ್ರೂಪಲ್ಲಿ ಇಂದ ಶೆಡಿ ನನ್ನ ಮಗ ಇರ್ತಾನೆ, ಬರೀ ಮಲಗ್ತಿದ್ದಾನೆ. ಸಿದಾ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಒಂದು
ಗುಡ್ ಮಾರ್ನಿಂಗ್ ಬುಲೆಟ್. ಪ್ರಾಣ ಸ್ನೇಹಿತ ಏನು ಪ್ರಾಣ ಬೋಳಿ ಮಗನ ಕಾಲೇಜ್ ಫಸ್ಟ್ ದಿನ ಇದ್ದು ಅವನ ಫ್ರೆಂಡ್. ನೋಡಿ ಆಮೇಲೆ ಬಂದಾನ ತರುಣ ಫಸ್ಟ್ನೇ ದಿನ ನಮ್ಗೆ ಪರಿಚಯ ಇಲ್ಲ. ಈಗ ನದಿ ಇದೆ ಅಂತೆ, ತರುಣ್ರವರು ನದಿಲಿ ಸ್ನಾನ ಮಾಡಿದ್ರಂತೆ ಹೋದ್ಸಲ. ಇವತ್ತು ಹುಡುಕ್ತಾ ಇದ್ದಾರೆ ನದಿನ. ಹುಡುಕ್ತಾ ಇದೀವಿ ಈಗ ನದಿನ. ಅದೇ ಸಿಗ್ತಿಲ್ಲ ಫ್ರೆಂಡ್ಸ್, ಏನ್ ಮಾಡ್ದೇಳಿ ಬಂದು ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಜನರೇ ನಾಳೆ ಕಿರ್ದಿ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಸ್ನಾನ ಮಾಡಕ್ ನದಿಯಲ್ಲಿ ಕೇಳೋ ನೀನು ನೋಡಿ ಸ್ನಾನ ಅಂತ ಅಂದ್ಬಿಡ. ಅಂಕಲ್ ಇಲ್ಲೊಂದು ಇದು ಇತ್ತಲ್ಲ, ನದಿ ಇತ್ತಲ್ಲ, ಕೆರೆ ಇತ್ತಲ್ಲ. ಯಾವ ಕಡೆ ಸ್ಟೇಟ್ ಹೋಗಿ ಸರಿ ಥ್ಯಾಂಕ್ ಯು. ಸರಿ ನೀವು ಮುಂದವ್ರಿ. ನೀವು ಮುಂದೆ ಹೋಗ್ಬೇಕಲ್ರಿ ಹಂಗಂದ್ರೆ. ಅಲ್ಲ ಹುಚ್ಚೋಳ ಮಗನ ವಿಡಿಯೋ ಇಂಪಾರ್ಟೆಂಟ್. ನದಿಗೆ ಹೋಗಿ ಕೆರಿ ಅಂತ ಕೆರೆ ಕೊಂಡ ಅಂತ ಇಂಪಾರ್ಟೆಂಟ್ ತುಂಬಾ. ಈಗ ವಿಡಿಯೋದಾಗ ಬರ್ಬೇಕವ್ರು. ನೋಡಿ ಫ್ರೆಂಡ್ಸ್, ಅವರು ಮಾರ್ಗಸೂಚಿಕರು, ನಮ್ಮ ಮಾರ್ಗದರ್ಶಕರು. ಅದಕ್ಕೆ ಅವ್ನ ಕುಂಡಿಯಿಂದ ಹಾಕೊಂಡು ಹೋಗ್ತಿದ್ವಿ. ಅಲ್ಲ ಇಲ್ಲೇ ಇಲ್ಲೇ ಕಂಡು ನೀರು ಇದ ಇಲ್ಲೇನಾ? ಇಲ್ಲ ಅಷ್ಟೇ, ಅಲ್ಲೇ ಹೋಗಿದ್ದೆ, ಅಲ್ಲಿ ಬಾತ್ರೂಮ್ ಅಲ್ಲಿ ಕುಳಿತು ಸಾರಿ ಇಲ್ಲೇ ನೋಡ ಹೊಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್. ಅಂಕಲ್ ಥ್ಯಾಂಕ್ ಯು ಅಂಕಲ್. ಇಲ್ಲ ಈಗ ನೋಡ ಇಲ್ಲೇ ರೆಸಾರ್ಟ್ ಇರೋದು. ಇಲ್ಲಿ ಮುಂದೆ ಐತೆ. ಇನ್ನೊಂದ್ ಸ್ವಲ್ಪ ಮುಂದೆ ನೋಡಿ ಹೋಗ್ತಿದ್ದೆ ನಾ. ಕೆರೆ ಅಂತ ನಾನು ರೆಸಾರ್ಟ್ ಅನ್ನು ಕೆರೆ ಅದು ಕೆರೆ, ಇದು ದಡಿ ಅಂತೆ. ಕೆರೆ ದಡ ಇಂತು ಗೈಸ್ ನೋಡಿ, ತಿಪ್ಪೇಶನ್ ಆ ಕಡೆ ಮೂಲಿಗೆ ಹಾಕಿರೋದಾದ್ಮೇಲೆ ನದಿ ಅನ್ನೋದೊಂದು ಸಿಕ್ಕೈತೆ. ನಿಂತ ನೀರಿನ ತಾಣಗಳು ಬಹಳ ಸಿಕ್ಕಿದ್ವಿ ಇಲ್ಲಿವರೆಗೂ. ಇಲ್ಲಿ ನೋಡಿರ ನೋಡಿ ಫ್ರೆಂಡ್ಸ್, ಇವಾಗ ನಾವು 1 hour ಈಗ 3 ತಿಂಗಳ ನಡೀತಾ ಇದೆ. ಸಾಕಾಯ್ತು. ಇವಾಗ ಏನೋ ನದಿ ಸಿಕ್ಕಿದೆ. ಇಲ್ಲೇನೋ 4ನೇ ತಿಂಗಳಲ್ಲಿ ಖುಷಿಯಲ್ಲಿದ್ದೇವೆ. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ರು ಹೋಗಿ ಯಾವ್ದಾದ್ರು ದೇವ್ರ ದರ್ಶನ ಮಾಡಿ ಡೆಲಿವರಿ ಚಲೋ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಕರ್ಕೊಂಡು ತುಂಬಾ ಅಡ್ಡಾಡಿದ್ವಿ ನಾವು. ಈ ಕಡೆ ಹಂಪಿ ಕಡೆ ಬಂದು ಒಳ್ಳೆ ಹರಿಯೋ ನೀರು ಕೊಟ್ಟಿದ್ದಾರೆ. ಆದ್ರೆ ಅಂತಾರಲ್ಲ, ನಮಗೆ ಏನು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತೆ. ಖುಷಿಯಾಗಿ ಯಾಕಂದ್ರೆ ಈ ಡೆಸ್ಟಿನಿ ನಾವು ಅಲ್ಲೆಲ್ಲ ಹುಡುಕ್ತಾ ಇದ್ವಿ. 1 hour ಆಯ್ತು, ಪೆಟ್ರೋಲ್ ತುಂಬಾನೇ ವೇಸ್ಟ್ ಆಯ್ತು. ಇಲ್ಲ ಅಂದ್ರೆ ಒಂದು 10 ಲೀಟರ್ ವೇಸ್ಟ್ ಆಗಿದೆ, ಇಲ್ಲ ಅಂತಿಲ್ಲ. ಆದ್ರೂ ಒಳ್ಳೆ ಪ್ಲೇಸ್ ಸಿಕ್ಕಿದೆ. ನೋಡಿ ವ್ಯೂ ಹೆಂಗಿದೆ, ಒಂಥರ ತುಂಬಾ ಸಖತ್ತಾಗಿದೆ. ಹರಿಯೋ ನೀರು ಒಂಥರ ವಿರೂಪಾಕ್ಷ ಟೆಂಪಲ್ ನೋಡಿದ್ರೇನೆ ಖುಷಿ ಆಗ್ತಿದೆ. ಹಂಪಿಗೆ ಬಂದಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್. ದೇವಸ್ಥಾನ ನೋಡಿ, ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಕ್ಚುಲಿ ಹಂಪಿಗೆ ಬಂದಿರೋ ಫಸ್ಟ್ ಟೈಮ್ ನೋಡಿ. ಮೊಸಳೆ ಗೀಸ್ಲೆ ಅಂತೀವಿ. ಮೊಸಳೆ ಬಂದ್ರೆ ಕಷ್ಟ ಆಗುತ್ತೆ. ಮೊಸಳೆ ಬಂದ್ರೆ ಇಲ್ಲಿ ನೋಡಲ್ಲ, ನಮ್ ತಿಪ್ಪೇಶನ್ ಹಂಗಂಗೆ ಹೇಳಿದ್ರೆ ಯಾರು ಹೇಳ್ತಾರ ಹಿಂದೆ. ನಾವು ಫಸ್ಟ್ 5 ಜನ ಬಂದಿರೋ ಫಸ್ಟ್ ಟ್ರಿಪ್ ಇದು ನಮ್ಮ ಲೈಫಲ್ಲಿ. ಯಾವಾಗ್ಲೂ ಗೋಲ್ಡನ್ ಗ್ಯಾಂಗ್ ಇರೋದು ಇವಾಗ. ಇಷ್ಟೇ ಫ್ರೆಂಡ್ಸ್, ಇದ್ದಾಗ ಎಂಜಾಯ್ ಮಾಡಬೇಕು. ನಾಳೆ ಏನು ಸಿಗಲ್ಲ. ಅಂತೂ ಇಂತೂ ಸ್ನಾನ ಮಾಡ್ಬೇಕೀಗ. ಅಂಜನಾದ್ರಿ ಬೆಟ್ಟ. ಸೊ ಅವರ್ ಡೆಸ್ಟಿನೇಷನ್ ಇಸ್ ಅಂಜನಾದ್ರಿ ಬೆಟ್ಟ. ಅದಕ್ಕೆ ಸ್ನಾನ ಮಾಡೋಕ್ಕೆ ಒಳೆ ಹುಡ್ಕೊಂಬಂದ್ವಿ. ಈ ಕಡೆ ಲೇಟಾಗಿ ಸಿಗದೆ ಬಂದು ಇಲ್ಲಿ ವಿರೂಪಾಕ್ಷ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀವಿ. ನೋಡಿ ಆ ಕಡೆ ಸೈಡ್ ಇದೆ, ಈ ಕಡೆಯಿಂದ ಬಂದ್ಬಿಟ್ಟಿದ್ದೀವಿ. ಆಮೇಲೆ ನೋಡ್ಕೊಂಡು ಹೋಗುವ. ಸೊ ದಿಸ್ ಇಸ್ ತಿಪ್ಪೇಶ್. ಭಾಳ ದಿನ ಆದಮೇಲೆ ಟ್ರಿಪ್ಪು. ಯಾವಾಗ ಸಿಕ್ಕರು ಒಂದು 2 hour 3 hour. ಈಗ ನೋಡಿ ಸೊ ನಿಮ್ಗೆ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊಳ್ಳಿ. ಐ ಆಮ್ ಆಲ್ವೇಸ್ ಫಾರ್ ಯು ಫಾರ್ ದೇರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯು ಪೀಪಲ್. ಹಾ ಚಳಿ ಆಗ್ತೈತೆ ಮಗ.
ಕನ್ನಡಕ ಕೊಡ್ರಿ ಇತ್ತು ಗಾಗಲ್ಲಿ ಗಾಗಲ್ ತಮ್ಲ ಇದೈತ್ಲೆ ಗಾಗಲ್ ಫುಲ್ಲು ಅದೇ ಬೇಡ ಒಂದು ಓಂ ನಮ ಶಿವ ಅಂತ ಹೇಳ್ಬಿಡು. ಓಂ ನಮ ಶಿವಾಯ. ಓ ಸರಿ ಇಲ್ಲ ನೀರು. ಹಲೋ ಗಾಯ್ಸ್, ಅಂತೂ ರೆಡಿ ಆಗಿದ್ದೀವಿ. ಕಾಣುತ್ತೆ, ಪವರ್ ಐತೆ ಈ ಒಂದು ಬರೀ ಇದೇ ಆಯ್ತು. ಯಾವಾಗ ನೋಡಿದ್ರೆ ಈ ಪೋಸ್ ಮಾತ್ರ ಚೇಂಜ್ ಆಗಿಲ್ಲ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇಂದಲೂ ಇದೆ ಐತೆ. ಇವನು ದೊಡ್ಡವನಾದಾಗ ಈ ಥರ ಫೋಟೋ ಹೊಡಿಸಿದ್ವಿ. ಈಗ ಈ ಥರ ಬರ್ಡೇ ದಿನ ಇದ್ದಾಗ ಮತ್ತೆ ಫೋಟೋ ಹೊಡಿಸ್ತಾ ಇದ್ದೀವಿ. ತಿಪ್ಪೇಶ್ ಅವರ ಜನನ ಸ್ಥಳ ಇಲ್ಲೇ ಆಗಿರೋದು. ಇಲ್ಲೇ ತಿಪ್ಪೇಶ್ ಅವ್ರನ್ನ ಹೊಡೆದು ಇಲ್ಲೇ ಬಿಸಲಾಗಿದೆ. ನಾವು ಇಲ್ಲಿಂದಲೇ ತೆಗೆದುಕೊಂಡು ಹೋಗಿ ಅವರನ್ನು ಬೆಳೆಸಿದೆವು. ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದೇವೆ. ಆದರೂ ನಮಗೆ ಡ್ಯಾಡಿ ಅಂತ ಇಲ್ಲ ನನ್ನ ಮಗ. ಇದೇ ನಮಗೆ ದುರದೃಷ್ಟಕರ ಸಂಗತಿ. ಒಂದು ಡ್ಯಾಡಿ ಅಂತ ನೋಡಿ. ಡ್ಯಾಡಿ ಸೋಮ್ ನೋಡಿ ಫ್ರೆಂಡ್ಸ್, ಸ್ನಾನ ಆಯ್ತು ಫೈನಲಿ. ತಲೆಯಲ್ಲಿ ಒಂಥರ ಆಗ್ತಿದೆ, ಅದಕ್ಕೆ ಇಲ್ಲಿ ಎಣ್ಣೆ ತೊಗೊಂಡಿದ್ದೀವಿ. ಯಾವ್ದು ಸ್ಪೆಷಲ್ ಎಣ್ಣೆ ಅಂತ ಇಲ್ಲಿ ಅಂಜಾದ್ರಿ ಬೆಟ್ಟದ್ದು ಟ್ರೈ ಮಾಡ್ತಾ ಇದೀವಿ. ತಿಪ್ಪೇಶ್ ಬೇಜಾರು ಮಾಡ್ಕೊಬಿಡಿ, ವಿಡಿಯೋ ಬೇಜಾರು ಮಾಡ್ಕೋದಂಗೆ ಏಯ್ ನೀನು ಅಲ್ಲಿ ಕೂತ್ ನೋಡಿ ಫ್ರೆಂಡ್ಸ್, ಇನ್ನೇನು ಸ್ನಾನ ಆಗಿದೆ, ದೇವಸ್ಥಾನಕ್ಕೆ ಹೊಡ್ತಾ ಇದೀವಿ. ತಿಪ್ಪೇಶ್ ಅವ್ರು ಯಾಕೆ ಮೂಡಾಫಲ್ಲಿ ಹಿಂದೆ ಕೂತಿದ್ದಾರೆ. ತಿಪ್ಪೇಶ್ ಅನ್ಬಾರ್ದು ಅಂದ್ಬಿಟ್ಟು ಮಾಡ್ಬಾರ್ದು ಮಾಡ್ಬಿಟ್ಟು ತುಂಬಾ ಅವರಿಗೆ ತಿಪ್ಪೇಶ್ ಅಪ್ಡೇಟ್ ಗೆದ್ದೆ ಚೇಂಜ್ ಮಾಡೋದಲ್ಲ. ನೋಡಿ ಅವ್ರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರಿಗೆ ಒಂದು ಹುಡುಗಿ ಬೇಕಂತೆ. ಏನ್ ಹೇಳ, ಇವತ್ತು ದೇವ್ರಿಗೆ ಬಂದಿರೋರು ಅದಕ್ಕೆ ಅಂತೆ. ಒಂದು ಒಳ್ಳೆ ಹುಡುಗಿ ಟ್ರೈ ಮಾಡಿದ್ರು. ಇರೋ ಕಾರಣಾಂತರಗಳಿಂದ ಅವರಿಗೆ ಡೇಟ್ ಕೊಡೋಕ್ಕಾಗಲಿಲ್ಲ. ಸೊ ಆದ ಕಾರಣ ಈಗ ಮೂವ್ ಆನ್ ಆಗೋ ಪರಿಸ್ಥಿತಿ ಬಂದಿದೆ. ಬೇರೆ ಯಾರಾದ್ರೂ ನಿಮ್ಮಲ್ಲಿ ಇದ್ರೆ ಹೇಳಿ. ಕಿಪ್ಪಿ ಕೀರ್ತಿತನೇ ಇರ್ಬೇಕಂತ ನಮ್ಮ ಹುಡುಗಿಗೆ. ನೋಡಿ ಜನರೇ, ಬನ್ನಿ ಜನರೇ, ನೋಡಿ ಆ ಬ್ಯೂಟಿನ ಮ್ಯಾಚ್ ಮಾಡೋವಂಥವ್ರು ಇನ್ನೂ ಯಾರು ಸಿಕ್ಕಿಲ್ಲ ಅಂತ ಬಹಳ ಬೇಡ, ಅದಕ್ಕಿಂತ ಬೇಡ. ಅದೇ ತರನೇ ಬೇಕು, ಅದೇ ಪ್ರಿಂಟೇ ಬೇಕು. ಅದು ಅವಳು ಬೇಡ. ಇಲ್ಲಿ ಇವ್ರು ಹುಡುಗಿರೇ ಬೇಡ ಅಂತವ್ರೆ ಇಲ್ಲಿ ಡ್ರೈವರು. ಏನ್ ಮಾಡೋಣ ಹೇಳಿ, ಎಲ್ಲ ಆಟ ಆಗೈತೆ ಮುಂದೆ. ಓಕೆ ಫ್ರೆಂಡ್ಸ್, ಈಗ ಬೆಟ್ಟ ನಮ್ಮ ಟೀಮಿನ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೋದು. ಬರ್ಲೇಬೇಕು. ಸೊ ದೇವಸ್ಥಾನ ಅಂದ್ರೆ ಹಳೆ ಕಾಲದಲ್ಲಿ ಒಂದು ಪದ್ಧತಿ. ಎಷ್ಟೇ ದೊಡ್ಡ ಇದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ತಲೆ ಬಗ್ಸಿ ದೇವ್ರಿಗೆ ಬರ್ಬೇಕಂತ. ನೋಡಿ ಎಷ್ಟು ಆನ್ ಮಾಡಿದ್ಯಾ, ಎಷ್ಟು ಡೀಪ್ ಇದೆ ಅಂದ್ರೆ ನೋಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಜರ್ನಿ ನಿಮ್ ಜೊತೆ ಇದ್ದಾಗ ನಮ್ಗೆ ಯಾವತ್ತಾನೆ ಬೇಜಾರಾಗಿದೆ. ಜೈ ಆಂಜನೇಯ, ಜೈ ಶ್ರೀರಾಮ್. ರಿಯಲಿ ಸ್ಪೆಷಲ್. ಹೇಳ್ರಿ, ಈಗ ಆಗ್ಲೇ ಏನ್ ಹೇಳಿಲ್ಲ, ಇನ್ನೊಂದ್ಸಲಿ ಹೇಳಿ. ಹೇಳಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಬಳ್ಳಾರಿ ಬ್ರೋ. ಬಳ್ಳಾರಿಂದಲ್ಲ ಫ್ರೆಂಡ್ಸಾ? ಹೌದು. ಹೇಳಿ ಉಮೇಶ್, ಬರ್ತಾ ಇದೀವಿ ನೋಡಿ. ಸ್ವಲ್ಪ ಮೆಲ್ಲಗ್ ಬರೋಣ ಅಂತೆ. ಎಲ್ಲಿಂದ ಬಂದಿರೋದು ನೀವು? ನಾವು ಕುಷ್ಟಿ ಎಂದರೆ ಮತ್ತೆ ಹೇಗೆ ಅನ್ಸ್ತಿದೆ? ಒಂದೇ ಸ್ಟೆಪ್ ಹತ್ತಿರ ಇಲ್ಲ ಸುಸ್ತಾಗ್ಯಾರ ಅಷ್ಟ್ ಬ್ಯಾಕ್ ಹೋಗಿ ಕುತ್ಕೊಳ್ಳೋಣ ಅಂತ ಅನ್ಸಕತ್ತೈತಿ. ಸ್ಟೆಪ್ಸ್ ಆದ್ರೂ ಈ ಏಜ್ ಅಲ್ಲಿ ಹತ್ತಿದಿರಲ್ಲ. ಇನ್ನ ನಾನು ಇವತ್ತು ಕೆಟ್ಟಿರೋದು ರೂಪ ಅಂತ. ಬಹಳ ಜನ ಇಳಿತಿದ್ದಾರೆ. U&MI ಅಂತ ಯೂಟ್ಯೂಬ್ ಅಲ್ಲಿ. ನೋಡಿ, ತಿಪ್ಪೇಶ್ ಅವರು ಒಂದೊಂದೇ ಬಟನ್ ಬಿಚ್ತಾ ಇದಾರೆ ಸೆಕೆ ತಡೆಯಕ್ಕಾಗ್ದಲೆ. ಸೆಂಟರ್ ಆಫ್ ಅಟ್ರಾಕ್ಷನ್ ತರುಣ್ ರವರು ಈಗ ನಮ್ಮನ್ನೆಲ್ಲ ತೋರ್ಸ್ಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದೀವಿ. ಇಲ್ಲಿದೀವಿ. ಬನ್ನಿ
ಜೈ ಬಜರಂಗ. ಸೊ ಅಂತೂ ಇಂತೂ ಫೈನಲಿ ಹೆಬ್ಬಾಗಿಲು ದೇವಸ್ಥಾನದ ಮೇಲ್ಗಡೆ ಬಂದಿದ್ದೀವಿ. ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ದೇವ್ರನ್ನ ಎಲ್ಲಿ ತಗೊಂಡಿಟ್ಟಿದ್ದಾರೆ ಅಂದ್ರೆ ಆಂಜನೇಯ ಗುಡ್ಡ ಎಲ್ಲ ಹೊತ್ಕೊಂಡೋಗಿ ಇದ್ದ ಅಂತ ಕೇಳಿದ್ವಿ. ಸೊ ಆಂಜನೇಯ ಗುಡ್ಡ ಏನ್ ಬೇಕಾದ್ರೆ ಮಾಡ್ತೇನೆ ಅಂತ ಫುಲ್ ಲೈಟಲ್ಲಿ ಕುಂತಿದ್ದಾನೆ ಅಂತ ಇಲ್ಲಿ. ಈ ಕಲ್ಲಿಂದ ಕೂಡಿರೋ ಬೆಟ್ಟಗಳನ್ನ ನಾನು ನೋಡಿದ್ದು ಫಸ್ಟ್ ಟೈಮ್. ಈ ಕಡೆ ನಾನು ಬಂದಿಲ್ಲ, ಆ ಕಡೆ ಎಲ್ಲ ಚಿಕ್ಕಮಂಗ್ಳೂರು ಆ ಸೈಡ್ ಸ್ವಲ್ಪ ನೋಡಿದ್ದೀನಿ. ಸ್ವಲ್ಪನೇ, ಎಲ್ಲ ನೋಡಿಲ್ಲ. ಎಲ್ಲ ನೋಡಿದ್ದೀನಿ ಅಂತ ಹೇಳಕ್ಕೂ ಆಗಲ್ಲ. ನೋಡಿ, ನೀವು ಎಂತೆಂಥ ಪ್ರಾಣಿಗಳನ್ನೇ ನೋಡಿದ್ದೀರಾ, ಆದ್ರೆ ಇಂಥ ವಿಚಿತ್ರ ಪ್ರಾಣಿಯನ್ನು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಪ್ರಾಣಿಗೂ ಅಲ್ಲಿದೆ ನೋಡಿ, ಜುಮಾಕಿ ಈಗಲೇ ಕಾಣ್ತಾ ಇರೋದು ಅದು ಬ್ಲಾಕ್ ಕೊಬ್ಬರಿ ಮರಿ. ಅದು ಕೊಬ್ಬರಿ ಮರಿ ಇಲ್ಲಿ ನೋಡಿ. ಶ್ರೀರಾಮ್, ಜೈ ಶ್ರೀರಾಮ್. ನೆಗಿಯೋ. ಹಾ ನೋಡಿ, ಈಗ ನಮ್ಮ ಕರಿಚಿರುತ್ತೆ ಹೇಗೆ ಜಿಗುತ್ತೆ ಅಂತ. ಯು ಕ್ಯಾನ್ ಇದು ಇಂಗ್ಲಿಷ್ ಚಿರತೆ. ಈ ತರ ನೀವು ನೋಡಕ್ ಸಾಧ್ಯನೇ ಇಲ್ಲ. ಇದು ನಮ್ಮ ಚಿರತೆಯಿಂದನೇ ಸಾಧ್ಯ. 10th ಕಂಪ್ಲೀಟ್. 10th ಈಗ ಮುಗೀತಾ? ರಿಸಲ್ಟ್ ಎಲ್ಲ ಬಂತಾ? ಈಗ PUC ಹೋಗ್ಬೇಕು. ನೆಕ್ಸ್ಟ್ PU ಏನ್ ತಗೋಬೇಕು ಅಂತ? ITI ಮಾಡ್ಬೇಕು. ನೀನೇನ್ ಮಾಡ್ಬೇಕು? ಡಿಪ್ಲೊಮ್. ನೀನೇನ್? ಸೈನ್ಸ್ PU. ಮೂರ್ ಜನ ಬೇರೆ ಬೇರೆ ಮಾಡ್ತಾರೆ ಅಂತಪ್ಪ. ಮತ್ತೆ ದೇವಸ್ಥಾನದ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಏನ್ ಗೊತ್ತಿಲ್ಲ. ದೇವರು ಅಷ್ಟೇ ಗೊತ್ತು. ಜೈ ಶ್ರೀರಾಮ್. RCB ಮ್ಯಾಚ್ ಇದೆ, ಅದಕ್ಕೆ ಗೆಲ್ತೀವಿ. RCB ಮ್ಯಾಚ್ ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಈ ಸಲ ಕಪ್ ನಮ್ದು. ನಮ್ದೆ. ಯಾರು ಫೇವರೇಟ್ ಪ್ಲೇಯರ್ ಯಾರು RCB? ವಿರಾಟ್ ಕೊಹ್ಲಿ. ಮೂರ್ ಜನಕ್ಕೂ ಬೇರೆ ಅವ್ನು ಬಂದಿದ್ದಾರ ಕ್ಯಾಪ್ಟನ್. ಅದು ಬಿಟ್ರೆ KL ರಾಹುಲ್. ಓಕೆ. ಕ್ರಿಕೆಟ್ ಹಂಗಾರೆ ಎಲ್ಲ ನೋಡ್ತೀರಾ? ನೋಡ್ರಿ ಫುಲ್. ಓಕೆ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆನಾ? ಎಲ್ರು ವಿಶ್ ಮಾಡಿ ತರುಣ್ ಅವರಿಗೆ ಹ್ಯಾಪಿ ಬರ್ಡೇ ಅಂತ. 25ನೇ ವರ್ಷಕ್ಕೆ -25 ಮಾಡ್ಕೊಂಡವ್ರೆ. 25 ವರ್ಷಕ್ಕೆ ಮದ್ವೆ ಆಗ್ತಾರೆ. ತರುಣ್ ಅವ್ರಿಗೆ ಹೆಣ್ ನೋಡ್ತಾ ಇದ್ದೀರಿ, ಯಾರಾದ್ರೂ ಕೊಡ್ತೀರಾ? ಯಾರಾದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಸಾಕು. ಹಾ, ಶೋಭಾದಲ್ಲಿ ಈಗ ಆಲ್ರೆಡಿ CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯನಿರ್ವಹಿಸುತ್ತಿದ್ದಾರೆ. ತರುಣ್ ಅವರು ನಾವು ಕಾಣ್ಲೇ ಇಲ್ವಲ್ಲ. ಈಗ ತರುಣ್ ಅವರು 10 ಕಿಲೋಮೀಟರ್ ಆದ ಮೇಲೆ ಇಲ್ಲಿ ಬಂದು ಕುಂತಿದ್ದಾರೆ. ಆದ್ರೂ ಅವರಲ್ಲಿ ಏನೋ ಅಂತಾರ, ಅದಿದೆ, ಅದು ಬರ್ತಾ ಇಲ್ಲ, ಕಾಣ್ತಾ ಇಲ್ಲ. ನೋಡಿ, ಅವ್ರ ಮುಖದಲ್ಲಿ ಇನ್ನು ಮಂದಹಾಸ ಹಾಗೆ ಇದೆ. ತರುಣ್, ಮಂದಹಾಸ ತೋರ್ಸಪ್ಪ ಕ್ಯಾಮ್ರಾಕ್ಕೆ. ನಾಡಿಗೆ ನಮ್ಮ ಹೆಸರಿಡಬೇಕು, ಸ್ಕೂಲಲ್ಲಿ ನಮ್ದೆ ಲೆಸನ್ ಇರ